ಹೇಗಿದಾ? ಆರ್ ಯು ರೆಡಿ? ಸೇ ಯಾ. ಮಕ್ಕಳೇ, ನೀವು ಪ್ರತಿ ವಾರ ಬೈಬಲ್ ಯೂನಿಯನ್ನ ಸಂಡೇ ಸ್ಕೂಲ್ ನೋಡಿ ಆಶೀರ್ವಾದ ಹೊಂದ್ತಾ ಇದ್ದೀರಾ. ನಿಮ್ಮ ಆ ಆಶೀರ್ವಾದ ನಿಮಗೂ ಅಲ್ಲದೆ ನಿಮ್ಮ ತಂದೆ ತಾಯಿಗಳಿಗೂ ಆಶೀರ್ವಾದ ಇರುತ್ತದೆ. ಓಕೆ ಮಕ್ಕಳೇ, ಈ ಕಾರ್ಯಕ್ರಮವನ್ನು ನೀವು ಬೇರೆಯವ್ರಿಗೂ ಪರಿಚಯ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳ್ರಿ. ಪ್ರತಿ ವಾರ ಸಂಡೇ ಸ್ಕೂಲ್ ನೋಡಿ ಆಶೀರ್ವಾದ ಹೊಂದೋದಕ್ಕೆ ಹೇಳಿ. ಮಕ್ಕಳೇ, ಇವತ್ತು ನಾನು ಬೈಬಲ್ನ ಕತೆ ಹೇಳೋಕ್ಕಿಂತ ಮೊದಲೇ ನಾನು ಒಂದು ಸಣ್ಣ ಕಥೆಯನ್ನು ಹೇಳಿ ಪ್ರಾರಂಭ ಮಾಡ್ತೇನೆ. ಏನಂತ ಹೇಳಿದ್ರೆ, ಜಾನ್, ರಾಬರ್ಟ್, ರಮೇಶ್ ಮತ್ತು ರಾಜು ಅಂತ ಹೇಳಿ 4 ಜನ ಸ್ನೇಹಿತರಿದ್ದರು. ಅವರು ಒಂದು ಏರಿಯಾದಿಂದ ಅವ್ರ ಶಾಲೆಗೆ ಒಟ್ಟಾಗಿ ಬಸ್ಸಲ್ಲಿ ಹೋಗ್ತಾ ಇದ್ರು. ಅದೇ ರೀತಿಯಲ್ಲಿ ಶಾಲೆಯಲ್ಲೂ ಸಹ ಒಟ್ಟಾಗಿ ಕೂತ್ಕೊಳ್ತಾ ಇದ್ರು. ಏನು ಮಾಡಿದ್ರು 4 ಜನನೂ ಒಟ್ಟಿಗೆ ಇರ್ತಾ ಇದ್ರು. ಹಾಗೆ ಒಂದಿನ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಏನಂತ ಹೇಳಿದ್ರೆ, ನಾವು ಶಾಲೆಗೆ ಚಕ್ಕರ್ ಹೊಡೆದು ಊರ ಹೊರಗಿರೋಂಥ ಬೆಟ್ಟದ ಮೇಲಿರೋ ಪಾರ್ಕಿಗೆ ಹೋಗಿ ಸಮಯ ಕಳೆಯೋಣ ಅಂತ ಎಲ್ಲರೂ 4 ಜನನು ಪ್ಲ್ಯಾನ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಬೆಟ್ಟದ ಮೇಲೆ ಇದ್ದಿದ್ದಂಥ ಒಂದು ಪಾರ್ಕ್ಗೆ ಹೋಗಿ ಮುಂಜಾನೆಯಿಂದ ಸಂಜೆವರೆಗೆ ಚೆನ್ನಾಗಿ ತಿರುಗಿ ಏನು ಮಾಡ್ತಾರೆ, ಮನೆಗೆ ವಾಪಸ್ ಬರ್ತಾರೆ. ಬರುವಾಗ ಒಂದು ಪ್ಲ್ಯಾನ್ ಸಹ ಮಾಡ್ತಾರೆ. ಏನಂತ ಹೇಳಿದ್ರೆ, ಶಾಲೆಯಲ್ಲಿ ಏನಾದರೂ ಕೇಳಿದ್ರೆ, ನಾವು ಬರುವಂಥ ಬಸ್ಸು ಟೈರ್ ಪಂಚರ್ ಆಯಿತು, ಅದರಿಂದ ಹೊರಡೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹಿಂತಿರುಗಿ ಮನೆಗೆ ಹೋದ್ವಿ ಅಂತ ಹೇಳಿ ಉತ್ತರ ಹೇಳಬೇಕು ಅಂತ. ಸರಿ, ಆ ಪ್ಲ್ಯಾನ್ ಪ್ರಕಾರ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಾಲೆಗೆ ಮುಂಜಾನೆ ಹೋಗ್ತಾರೆ. ಹೋಗ್ಬಿಟ್ಟು ಮುಖ್ಯೋಪಾಧ್ಯಾಯರ ಕೊಠಡಿಗೆ ಆ 4 ಜನನು ಕರೆಸ್ತಾರೆ. ಯಾಕೆ ನೀವು 4 ಜನನು ನಿನ್ನೆ ಬರಲಿಲ್ಲ ಅಂತ ಕೇಳುವಾಗ 4 ಜನನು ಹೇಳ್ತಾರೆ, ಸರ್, ನಿನ್ನೆ ಬರಬೇಕಾದ್ರೆ ಬಸ್ಸಿನ ಟೈರ್ ಪಂಚರ್ ಆಯಿತು, ಅದಕ್ಕೋಸ್ಕರ ನಾವು 4 ಜನನು ಹಿಂತಿರುಗಿ ಹೋಗ್ಬಿಟ್ವಿ ಅಂತ ಹೇಳ್ತಾರೆ. ಆಗ ಮುಖ್ಯೋಪಾಧ್ಯಾಯರಿಗೆ ಯಾಕೋ ಇವ್ರ ಮೇಲೆ ಡೌಟ್ ಬರ್ತದೆ. ಡೌಟ್ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರಿ ಹಾಗಾದರೆ ನಾನೊಂದು ಪರೀಕ್ಷೆ ಮಾಡ್ತೀನಿ ನಿಮಗೆ, ನೀವು ನಿಜಾನೋ ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬೊಬ್ಬರನ್ನೇ ಕರೀತಾರೆ. ಒಬ್ಬೊಬ್ಬರನ್ನೇ ಕರೆದ್ಬಿಟ್ಟು ಜಾನ್ ಹತ್ರ ಕೇಳ್ತಾರೆ, ಮುಂದಿನ ಟೈರ್ ಪಂಚರ್ ಆಯ್ತಾ, ಹಿಂದಿನ ಟೈರ್ ಪಂಚರ್ ಆಯ್ತಾ ಅಂತ ಹೇಳಿಬಿಟ್ಟು. ಜಾನ್ ಹೇಳ್ತಾನೆ ಮುಂದಿಂದ ಆಯಿತು ಅಂತ ಹೇಳಿ. ಹೀಗೆ ಒಬ್ಬೊಬ್ಬರನ್ನೇ ಕರೆದು ಕೇಳುವಾಗ ಒಬ್ಬೊಬ್ಬರು ಹಿಂದೆ ಮುಂದೆ ಬಲದ್ದು ಎಡದ್ದು ಅಂತ ಹೇಳಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವಾಗ 4 ಜನರನ್ನು ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ಸುಳ್ಳು ಹೇಳಬೇಕಾದ್ರೆ ಸಿಕ್ಕಾಕೊಳ್ತೇಬಾರ್ದು. ಯಾಕಂತ ಹೇಳಿದ್ರೆ, ನೀವು 4 ಜನನು ಸುಳ್ಳು ಹೇಳೋದಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ, ಆದರೆ ನಿಮ್ಮ ಮೂಢತನದಿಂದ ನೀವು ಸಿಕ್ಕಾಕೊಂಡಿದ್ದೀರಾ, ಅದರಿಂದ ತಪ್ಪನ್ನು ಒಪ್ಕೊಳ್ರಿ ಅಂತ. ಹಾಗೆ 4 ಜನನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳ್ತಾರೆ, ಆಮೇಲೆ ಶಾಲೆಗೆ ಹೋಗ್ತಾರೆ. ಮಕ್ಕಳೇ, ನಾವು ಜ್ಞಾನವಂತರಾಗಿರಬೇಕು, ಜಾಣರಾಗಿರಬೇಕು. ಮೂಢತನದಿಂದ ನಾವು ತಪ್ಪು ಮಾಡಿ ಸಿಕ್ಕಿಕೊಳ್ಳಕ್ಕೆ ಹೋಗಬಾರ್ದು. ಇಲ್ಲವೇ ಮೂಢನ ಥರದಲ್ಲಿ ನಾವು ಬಿದ್ದು ಹೋಗುವವರಾಗಿರಬೇಕು. ಹಾಗಾದರೆ ಇವತ್ತು ಬೈಬಲ್ ಕಥೆಯನ್ನು ಯೇಸುಸ್ವಾಮಿ ಒಂದು ಸಾಮ್ಯ ರೂಪದಲ್ಲಿ ಹೇಳಿದಂಥ ಜಾಣ ಮತ್ತು ಮೂಢನ ಕಥೆಯನ್ನು ನಾವು ಇವತ್ತು ಕೇಳೋದಕ್ಕೆ ಹೋಗೋಣ. ಓಕೆ ಮಕ್ಕಳೇ, ಯೇಸುಸ್ವಾಮಿಯವರು ಬೆಟ್ಟದ ಮೇಲೆ ಪ್ರದೇಶದಲ್ಲಿ ಕೂತ್ಕೊಂಡು ಬಂದಂಥ ಎಲ್ಲ ಜನರನ್ನು ಉದ್ದೇಶಿಸಿ ಮತ್ತು ತನ್ನ ಶಿಷ್ಯರನ್ನು ಉದ್ದೇಶಿಸಿ ಹೇಳುವಂಥ ಮಾತು ಏನೆಂದರೆ, ನನ್ನ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯದೆ ಹೋದರೆ ಪ್ರಯೋಜನವಿಲ್ಲ ಅಂತ ಹೇಳಿ. ಅದಕ್ಕಾಗಿ ಆತನು ಉದಾಹರಣೆಯಾಗಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಒಬ್ಬ ಬುದ್ಧಿವಂತ ಮನುಷ್ಯನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ಒಂದು ಮನೆ ಕಟ್ಟುವುದಕ್ಕಾಗಿ ಉತ್ತಮವಾದ ಬಂಡೆಗಲ್ಲಿನ ಪ್ರದೇಶವನ್ನು ಆಯ್ಕೆ ಮಾಡಿ ಅಲ್ಲಿ ಕಷ್ಟಪಟ್ಟು ಅದರ ಅಡಿಪಾಯವನ್ನು ತೆಗೆದು ಒಳ್ಳೆಯ ಗೋಡೆಯನ್ನು ಕಟ್ಟಿ ಉತ್ತಮವಾದ ಮನೆಯನ್ನು ಕಟ್ಟುತ್ತಾನೆ. ಹೀಗೆ ಆತನು ಶ್ರಮಪಟ್ಟು ಕಟ್ಟಿದಂಥ ಮನೆ ಅದು ದೃಢವಾಗಿ ನಿಲ್ಲುವಂಥದ್ದಾಗಿರ್ತದೆ. ಆಗ ಆ ಸ್ಥಳದಲ್ಲಿ ಜೋರಾಗಿ ಮಳೆ ಬರ್ತದೆ, ಗಾಳಿ ಬರ್ತದೆ, ಪ್ರವಾಹ ಬರ್ತದೆ. ಎಲ್ಲ ಬಂದರೂ ಸಹ ಆ ಮನೆ ಬಂಡೆಗಲ್ಲಿನ ಮೇಲೆ ಅದು ಅಸ್ಥಿವಾರವನ್ನು ಹಾಕಿದ್ರಿಂದ ಅದು ದೃಢವಾಗಿ ನಿಲ್ತದೆ. ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವನು ದೃಢವಾಗಿ ನಿಲ್ಲುತ್ತಾನೆ ಅಂತ ಹೇಳಿ. ಹಾಗೆ ಯೇಸುಸ್ವಾಮಿಯವರ ಬೋಧನೆಯನ್ನು ಕೇಳಿ ಜನರು ಬಹಳ ಕುತೂಹಲದಿಂದ ನೋಡುತ್ತಾ ಇರುವಾಗ
ಆತನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಆದರೆ ಬುದ್ಧಿಹೀನನಾದ ಮನುಷ್ಯನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಬಂಡೆ ಮೇಲೆ ಕಟ್ಟುವುದಕ್ಕೆ ಶ್ರಮ ಪಡುವುದಕ್ಕೆ ಇಷ್ಟಪಡದೆ ಆತನು ಸಮತಟ್ಟಾದ ಮರಳುಗಾಡಿನ ಮರಳು ಪ್ರದೇಶವಿರುವಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಅದರ ಮೇಲೆ ಗೋಡೆಯನ್ನಿರಿಸಿ ಕಟ್ಟಡವನ್ನು ಕಟ್ಟುತ್ತಾನೆ. ಆದರೆ ಮಳೆ ಗಾಳಿ ಬರುವಾಗ ಅದು ಏನಾಗ್ತದೆ ಅಂತ ಹೇಳಿದ್ರೆ ದಡಮ್ಮನೆ ಬಿದ್ದು ಹೋಗ್ತದೆ. ಅದು ಅಸ್ಥಿವಾರ ಸರಿ ಇಲ್ಲದಿದ್ದರಿಂದ ಅದೇನಾಗ್ತದೆ ಅಂತ ಹೇಳಿದ್ರೆ ಇಡೀ ಮನೆ ಕೊಚ್ಚಿಕೊಂಡು ನೀರಿನಲ್ಲಿ ಹೋಗಿಬಿಡ್ತದೆ ಎಂಬುದಾಗಿ. ಅದೇ ರೀತಿಯಲ್ಲಿ ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯದೇ ಇರುವವರು ದಡಮನೆ ಜೀವಿತದಲ್ಲಿ ಬಿದ್ದು ಹೋಗ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಅದನ್ನು ಕೇಳಿ ಜನರು ಅನೇಕರು ಆತನನ್ನು ಯಾವಾಗಲೂ ಹಿಂಬಾಲಿಸಿ ಹೋಗ್ತಾ ಇದ್ರು. ಆದ್ದರಿಂದ ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನ ಮಾತನ್ನು ಕೇಳಿ ನನ್ನ ಹಿಂದೆ ಬರುವವರು ನೀವು ವಾಕ್ಯಕ್ಕೆ ಸರಿಯಾಗಿ ನಡೆಯುವವರಾಗಿರ್ಬೇಕಂತ ಹೇಳಿ. ಮಕ್ಕಳೇ, ನಾವು ಸಹ ವಾಕ್ಯಕ್ಕೆ ಸರಿಯಾಗಿ ನಡೆಯುವಂಥ ಮಕ್ಕಳಾಗಿರಬೇಕು. ನೀವು ಪ್ರತಿದಿನ ದೇವರ ವಾಕ್ಯವನ್ನು ಓದುವವರಾಗಿರಬೇಕು, ಬಾಯಿಪಾಠ ಮಾಡುವವರಾಗಿರಬೇಕು ಮತ್ತು ಬಾಯಿಪಾಠಕ್ಕೆ ತಕ್ಕಂತೆ ನೀವು ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವವರಾಗಿರಬೇಕು ಮತ್ತು ಪ್ರಾರ್ಥನೆ ಮಾಡೋದಕ್ಕೆ ಮರೆಯುವವರಾಗಿರಬಾರ್ದು. ಹೀಗೆ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೋ ಸ್ವಾಮಿ, ನಾವು ಬುದ್ಧಿವಂತ ಮನುಷ್ಯನಂತೆ ಆ ಬಂಡೆಯ ಮೇಲೆ ಮನೆ ಕಟ್ಟಿದ ಆ ಬುದ್ಧಿವಂತ ಮನುಷ್ಯನಂತೆ ನಾವು ನಿನ್ನ ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವಂತೆ ನೀನು ಸಹಾಯ ಮಾಡು. ಮೂಢನಂತೆ ಮರಳಿನ ಮೇಲೆ ಕಟ್ಟಿದ ಮನೆ ಬಿದ್ದು ಹೋದಂಥ ಮನೆಯಂತೆ ನಮ್ಮ ಜೀವಿತ ಆಗಬಾರ್ದು ಸ್ವಾಮಿ. ಆದರೆ ನೀನು ವಾಕ್ಯದ ಮೇಲೆ ನಾವು ನಮ್ಮ ಜೀವಿತವನ್ನು ಕಟ್ಟಿಕೊಂಡು ಜೀವಿಸುವಂತೆ ನೀನು ಕೃಪೆ ಮಾಡು. ಸಮಯದಲ್ಲಿ ವಾಕ್ಯವನ್ನು ಕೇಳಿದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸು, ಸಂಡೇ ಸ್ಕೂಲ್ ಟೀಚರ್ಸ್ಗಳನ್ನು ಆಶೀರ್ವದಿಸು, ಸಭೆಯ ಪಾಲಕರನ್ನು ಆಶೀರ್ವದಿಸು, ಸಭಾ ಹಿರಿಯರನ್ನು ಕೂಡ ಆಶೀರ್ವದಿಸು. ಘನಮಾನ ಸ್ತುತಿ ಸ್ತೋತ್ರನಿಗೆ ಸಲ್ಲಿಸ್ತೇವೆ. ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಬಂಡೆ ಮೇಲೆ ಮನೆ ಕಟ್ಟಿದ ಜಾಣರು ಯೋಚನೆ ಮಾಡಿ ಆಮೇಲೆ ಕಾರ್ಯ ಸಾಧಿಸ್ತಾರೆ. ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. Let us sing together. ಒಟ್ಟಾಗಿ ಹಾಡೋಣ ಬನ್ನಿ.